ನಂಗೆ ಗೊತ್ತಿರಲಿಲ್ಲ ನನ್ನ ಮನೆ ಕೆಳಗಡೆ ಈ ಥರ ಮಳೆ ಬಿದ್ದೋಗುತ್ತಂತ. ನಮಸ್ಕಾರ ಬೆಂಗಳೂರು, ನನ್ನ ಹೆಸರು ಸೈಯದ್ ಮೀರು. ನೀವು ನೋಡ್ತಾ ಇದ್ದೀರಾ ಸೈಯದ್ ಮೀರ್ ಮಿನಿ ಬ್ಲಾಗು. ಅದಕ್ಕೆ ಬೆಳಗ್ಗೆ ಎದ್ದೋಡ್ಬಿಟ್ಟು ನಾನಿದ್ರೂ ಚಟ್ನಿ ಮಾಡೋಕೆ ಹೋಗ್ತಾ ಇದ್ದೆ. ಏನಕ್ಕಂದ್ರೆ ನಮ್ಮಪ್ಪ ಬೈತಾ ಇರ್ತಾರೆ. ಅದಕ್ಕೆ ಅದನ್ನು ಎತ್ಕೊಂಡು ಜೀರಾ ಮತ್ತು ಚಿಂತಕಾಯಿ ಎಲ್ಲ ಎತ್ಕೊಂಡು ಆಮೇಲೆ ನಾನು ಇದೆ ಗ್ರೈಂಡರ್ ಮೇಲೆ ಕುತ್ಕೊಳ್ಳೋಕೆ. ಏನಕ್ಕಂದರೆ ಗ್ರೈಂಡರ್ ಒಳಗಡೆ ಆಗಬೇಕಾಯ್ತು. ಅದಕ್ಕೆ ಅಲಸಂದೆ ವಡೆ ಪೇಸ್ಟ್ ಮಾಡಿಕೊಂಡು ನಾನು ಇದೆ ಅಂಗಡಿ ಹತ್ರ ಹೋಗ್ಬಿಟ್ಟು ನಮ್ಮಪ್ಪ ಅಲಸಂದೆ ವಡೆ ಹಾಕ್ತಾಯಿದ್ರು. ಇದೆಲ್ಲ ಹಾಕ್ಬಿಟ್ಟು ಈ ಥರ ಹಾಕ್ಕೋಬೇಕು. ಏನಕ್ಕಂದರೆ ಇವಾಗ ಗ್ಯಾಸ್ ಸಿಗ್ತಾಯಿಲ್ಲ, ನಾವು ಇದ್ರೂ ಡೀಸೆಲಲ್ಲಿ ಮಾಡ್ತಾಯಿದ್ದೀವಿ. ಆಮೇಲೆ ಬಂದುಬಿಟ್ಟು ಈರುಳ್ಳಿ ಚಟ್ನಿ ಎಲ್ಲ ಪ್ಯಾಕ್ ಮಾಡಿಕೊಂಡು ವಡೆ ಬಜ್ಜಿ ಆಲೂಗಡ್ಡೆ ಬೋಂಡ ಎಲ್ಲ ಲೆಗ್ ಪೀಸು ಎಲ್ಲ ಫ್ರೈ ಮಾಡಿಬಿಟ್ಟು ಇಕ್ಬಿಟ್ಟು ಆಮೇಲೆ ಇನ್ನೊಂದು ಬಂದೆ ಅಲಸಂದೆ ವಡೆ ಪೇಸ್ಟ್ ಹಾಕೋಕೆ. ಏನಕ್ಕಂದರೆ ಅದಕ್ಕೆ ಬೇಗ ಬಂದುಬಿಟ್ಟು ಅಗರಬತ್ತಿ ಎಲ್ಲ ಅಂಟಿಸ್ಬಿಟ್ಟೆ ನಮ್ಮ ದೇವ್ರಿಗೆ. ಆಮೇಲೆ ಬಂದುಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಸ್ವಲ್ಪ ಇತ್ತು. ಆಮೇಲೆ ಅಲಸಂದೆ ವಡೆ ಎಲ್ಲ ಕ್ಲೀನಾಗಿ ಆಗಿಬಿಟ್ಟಿದ್ದೆ. ಯಾರೋ ಅಣ್ಣ ಬಂದುಬಿಟ್ಟು ಬಜ್ಜಿ ಎಲ್ಲ ತೊಗೊಂಡು ಹೊರಟೋಗಿದ್ರು. ಆಮೇಲೆ ಬೋಂಡನೂ ತೊಗೊಂಡೋಗಿದ್ರು. ಆಮೇಲೆ ರೋಜಾ ಇದು ಮಾಡೋಕ್ಕೆ ಟೈಮ್ ಬಂತು. ಅದಕ್ಕೆ ಆಮೇಲೆ ನೋಡಿದ್ರೆ ಮಳೆ ಫುಲ್ಲಾಗಿ ಜೋರಾಗಿ ಬರ್ತಾ ಇರುತ್ತೆ ಅನಿಸುತ್ತೆ. ಅದಕ್ಕೆ ನಾವು ಇದ್ರೂ ಟಾರ್ಪಲ್ ಆಗಿಬಿಟ್ಟು ನಾನು ಆಚೆ ಬಂದಿದ್ದೆ. ಆಮೇಲೆ ನಮ್ಮ ಅಮ್ಮನ್ನ ಕರ್ಕೊಬರೋಕೆ ಹೋಗಿದ್ದೆ. ಇಲ್ಲಿ ಯಾವ ಲೊಕೇಶನ್ ಅಂತ ಹೇಳಿ ಗೈಸ್ ಇದು ಕಮೆಂಟಲ್ಲಿ. ಆಮೇಲೆ ನಾನು ಬಂದುಬಿಟ್ಟೆ 401 ಬಸ್ ಸ್ಟ್ಯಾಂಡ್ ಹತ್ರ. ಆಮೇಲೆ ಏನಾಯ್ತಂದ್ರೆ ಫುಲ್ಲು ಮಳೆ ಬರೋಕ್ಕೆ ಟೈಮ್ ಇತ್ತು. ಏನಕ್ಕಂದರೆ ಫುಲ್ ಮಳೆ ಬಿದ್ದೋಗುತ್ತಾ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೊರಟೋಗ್ಬಿಟ್ಟೆ. ನೋಡಿದ್ರೆ ಇಲ್ಲಿ ಆಚೆ ನೋಡಿದ್ರೆ ಫುಲ್ಲು ಮಳೆ ಆಗ್ತಾಯಿತ್ತು. ನಮ್ಮಮ್ಮನೂ ಅಲ್ಲಿ ನಿಂತ್ಕೊಂಡಿದ್ದಿದ್ರು. ಅದಕ್ಕೆ ನಂಗೆ ಗೊತ್ತಿರಲಿಲ್ಲ ನಮ್ಮಮ್ಮ ಅಲ್ಲಿ ನಿಂತವ್ರೆ ಅಂತ. ನಾನು ಹೋಗ್ಬಿಟ್ಟು ಇಲ್ಲಿ ನೋಡಿದ್ರೆ ಆ ಲೈಟು ಫೋರ್ಸ್ಗೆ ನಿಮಗೆ ಗೊತ್ತಾಗಬೇಕು ಮಳೆ ಹೆಂಗೆ ಬೀಳ್ತೈತೆ ಅಂತ. ನೋಡಿ ಗೈಸ್, ಇಲ್ಲಿ ನೋಡಿದ್ರೂ ನನ್ನ ಕ್ಯಾಮ್ರಾನೇ ಒಂಥರ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಬಂದೆ ಅಂಗಡಿ ಕಡೆ ಬಂದು ನೋಡಿದ್ರೆ ಇಲ್ಲೆಲ್ಲ ಫುಲ್ಲು ನೀರು ಬಂದುಬಿಟ್ಟಿತ್ತು. ಮಳೆ ಫುಲ್ಲಾಗಿತ್ತು. ಅದಕ್ಕೆ ನೀರು ಬಂದುಬಿಟ್ಟಿದ್ದು. ನೋಡಿ ಗೈಸ್, ಇದು ಕಡೆ ಹತ್ತು ಕಡೆ ಎಲ್ಲ ನೀರು ಬಂದುಬಿಟ್ಟೈತೆ. ಆಮೇಲೆ ನಾನು ಕಬಾಬು ಸೇಲ್ ಮಾಡೋಣ ಅಂತ ಹೋಗಿ ಕೂತ್ಕೊಂಡೆ ಬಿಸಿಲಿಗೆ. ಅದಕ್ಕೆ ಕಬಾಬು ಸೇಲ್ ಮಾಡಿಬಿಟ್ಟು ಆಮೇಲೆ ಬಂದು ನೋಡಿದ್ರೆ ಇದೆಲ್ಲ ಕಟ್ಟಿದ್ರು. ಆಮೇಲೆ ಮೇಲೆ ಟಾರ್ಪಲ್ ಮೇಲೆ ನೀರೆಲ್ಲ ಹೋಗಿತ್ತು. ಅದಕ್ಕೆ ಟಾರ್ಪಲ್ ಮೇಲಿನಿಂದ ನೀರು ತೆಗಿತಾ ಇದ್ದ ನಮ್ಮಣ್ಣ. ನೋಡಿ ಗೈಸ್, ನೀರು ಎಲ್ಲ ಪಟ್ ಅಂತ ಬಂತು. ಎಲ್ಲ ಕ್ಲೀನಾಗಿ ಎದ್ಬಿಟ್ಟು ಆಮೇಲೆ ನಾವು ಮಾಡಿರೋದು. ಆಮೇಲೆ ಕ್ಲೀನಾಗಿ ಅಂಗಡಿ ಕ್ಲೋಸ್ ಬಂದುಬಿಟ್ಟು ನೋಡಿದ್ರೆ ನಮ್ಮಮ್ಮ ಊಟ ಮಾಡ್ತಾಯಿದ್ರು. ಅದಕ್ಕೆ ನಾನು ಎದ್ದೋಡ್ಬಿಟ್ಟು ಊಟ ಮಾಡಿಬಿಟ್ಟೆ. ಗೈಸ್, ನನ್ನ ಮಿನಿ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಜೈ ಹಿಂದ್ ಜೈ ಭಾರತ್ ಫಾಲೋ ಮಾಡ್ಕೊಳ್ಳಿ. ಜೈ ಕರ್ನಾಟಕ.